ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಏನಿದು ಡಾಕ್ಟ್ರ್ ಬಂದುಬಿಟ್ಟು ಕಾರಲ್ಲಿ ಓಡಾಡಿದ್ಬಿಟ್ಟು ಇತ್ತೀಚೆಗೆ ಸೈಕಲಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಡೆಫಿನೆಟ್ಲಿ ಹೌದು. ಆಲ್ಮೋಸ್ಟ್ ಮಾರ್ಚಿಂದ ನಾನು ಸೈಕಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾರು ಯೂಶ್ವಲಿ ಇರುತ್ತೆ ಸೊಸೈಟಿಯಲ್ಲಿ ಸ್ಟೇಟಸ್ ಸಿಂಬಲ್ಲು ಅಂತ, ಬಟ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಬಿಕಮ್ಸ್ ದ ಪ್ರಯಾರಿಟಿ. ಸೊ ಏನಾಗುತ್ತೆ, ಬೇಸಿಕಲಿ ಕಮ್ಯೂಟಿಗೆ ನಾವು ಡೈಲಿ ಕಾರ್ಗಳನ್ನ ಯೂಸ್ ಮಾಡಿಕೊಂಡು ಓಡಾಟ ಎಲ್ಲ ಕಮ್ಮಿ ಮಾಡಿಬಿಡ್ತೀವಿ. ಈಗ ಅದ್ರ ಬದಲು ನಾವು ರೆಗ್ಯುಲರಾಗಿ ಲೈಫ್ ಸ್ಟೈಲಲ್ಲಿ ಮಾಡೋ ಕೆಲಸದಲ್ಲಿ ನಾವೇನಾದರೂ ಎಕ್ಸಸೈಸ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಅದಕ್ಕಿಂತ ಒಳ್ಳೆಯದು ಇನ್ನೊಂದಿಲ್ಲ. ಈಗ ನಮಗೇನು ಎಕ್ಸ್ಟ್ರೀಮ್ ಫಿಟ್ನೆಸ್ ಎಲ್ಲ ಬೇಡ, ಕಾಂಪ್ಲಿಕೇಟೆಡ್ ರೂಟೀನ್ಸ್ ಅಂತೂ ಬೇಡವೇ ಬೇಡ. ಬೇಕಿರೋದೇನೆಂದರೆ ಸಿಂಪಲ್ಲಾಗಿ ಮಾಡೋ ಅಂಥದ್ದು ರಿಪೀಟೆಡ್ ಚಾಯ್ಸಸ್ನ, ಅದರಲ್ಲಿ ಎಕ್ಸಸೈಸಸ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಅದು ಬೆಸ್ಟ್ ಮೆಡಿಸಿನ್. ಈಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ಹಾರ್ಟ್ ಹೆಲ್ತಿಗೆ ಕೊರತೆ ಇರೋದು ಈಗ ಇತ್ತೀಚಿನ ದಿನಗಳಲ್ಲಿ ಮೆಡಿಸಿನಲ್ಲ, ಆದರೆ ನಡೆಯೋದ್ರಲ್ಲಿ. ಸ್ಟಾರ್ಟಿಂಗಲ್ಲಿ ನನಗೂ ಕಷ್ಟ ಆಯಿತು. ಹೋಗ್ಬೇಕಾದ್ರೆ ಜನ ದಾರಿ ಬಿಡಲ್ಲ, ಹಿಂದ್ಗಡೆ ಹಾರನ್ ಹೊಡಿಯೋರು ನಿಲ್ಲಿಸಲ್ಲ, ಸಡನ್ನಾಗಿ ಪಕ್ಕದಲ್ಲೇ ಪಾಸ್ ಆಗಿಬಿಡ್ತಾರೆ, ಅದೆಲ್ಲ ಇತ್ತು. ಬಟ್ ಒಂದು ವಾರ 10 ದಿನದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಯಿತು. ಸೊ ಅದೊಂದು ನಮ್ಮದು ರಿಸ್ಕ್ ಏನಿರುತ್ತೆ ದಾರಿ ಮೇಲೆ ಹೋಗೋದನ್ನ, ಅದನ್ನ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೈಕಲಲ್ಲಿ ಹೋಗ್ಬೇಕಾದ್ರೆ. ಅದೊಂದು ಇಂಡಿಯಾದಲ್ಲಿ ಪ್ರಾಬ್ಲಮ್. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಇದು ಒಂದು ನಾರ್ಮು. ಜಪಾನ್ಗೆ ಹೋಗ್ಬಿಟ್ರೆ ಬರೀ ಅವ್ರು ಓಡಾಡೋದೇ ಸೈಕಲಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ, ಪ್ರೈವೇಟ್ನ ಯೂಸ್ ಮಾಡಲ್ಲ. ನಮ್ಮಲ್ಲಿ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಸುತ್ತಮುತ್ತ ಇರೋ ಜನನೂ ಅಷ್ಟು ಈಸಿಯಾಗಿ ನಮ್ಮನ್ನು ಓಡಾಡೋಕ್ಕೆ ಬಿಡಲ್ಲ. ಅದು ಆ ಟೈಮ್ ಅದೊಂಚೂರು ನಾವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಲಾಸ್ಟ್ 3 ಮಂತ್ಸಿಂದ ಅರೌಂಡ್ 300 ಕಿಲೋಮೀಟ್ರು ಸೈಕಲಲ್ಲಿ ಓಡಾಡಿದ್ದೀನಿ. ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ಆಗಿದ್ದರೆ ಕಾರೆಲ್ಲ ಅರೌಂಡ್ 3000 ಕಿಲೋಮೀಟ್ರ್ ಓಡಾಡೋದಿತ್ತು. 300 ಲೀಟ್ರ್ ಡೀಸೆಲ್ ಅಂತ ಅಂದರೆ ಆಲ್ಮೋಸ್ಟು 800 ಲೀಟ್ರ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಎಮಿಷನ್ ಆಗ್ತೈತೆ ಗಾಡಿಯಿಂದ. ಅದನ್ನು ಕರಗಿಸ್ಬೇಕಂದ್ರೆ ಈಗ 40 ಗಿಡ, ದೊಡ್ಡ ಗಿಡಗಳು 1 ವರ್ಷ ಪೂರ್ತಿ ಉಸಿರಾಡಬೇಕಾಗತ್ತೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಬಿಡೋಕ್ಕೆ. ಡೈಲಿ ಸೈಕಲ್ಲು ಅಥವಾ ವಾಕಿಂಗ್ ಮಾಡೋದ್ರಿಂದ ಹೃದಯ ಅಂತೂ ನೋಟಿಸ್ ಮಾಡುತ್ತೆ ಅದನ್ನ. ಕಾರ್ ಸ್ವಲ್ಪ ಮಿಸ್ ಮಾಡ್ಕೋಬೋದು. ಸ್ನೇಹಿತರೆ, ನಿಮ್ಮ ಆರೋಗ್ಯನ ನೀವು ಚೂಸ್ ಮಾಡಿ ವಾಕಿಂಗು ಮತ್ತು ಸೈಕಲ್ನ ಡೈಲಿ ರೊಟೀನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಎಷ್ಟು ಜನ ಈ ಥರ ಮನ್ಸು ಮಾಡಿದ್ದೀರಾ ಮುಂದೆ ನಾನು ಮಾಡಬೇಕು ಅಂತ ನೋಡೋಣ, ಕಮೆಂಟ್ ಆದರೂ ಮಾಡಿ. ಥ್ಯಾಂಕ್ ಯು.